ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 8 8 ಅನ್ನ ಗಮನಿಸಿ. ದರ್ಪಣದ ವರ್ಧನೆ ಎಂದರೇನು? ವರ್ಧನೆಯ ಮೌಲ್ಯದಲ್ಲಿ ಋಣಾತ್ಮಕ ಚಿಹ್ನೆಯು ಏನನ್ನು ಸೂಚಿಸುತ್ತದೆ? ಈಗ ನಾವು ಸಮತಲ ದರ್ಪಣವನ್ನ ನೋಡ್ತೀರಿ. ನಾವು ದಿನಾಲು ಮನೆಯಲ್ಲಿ ನೋಡ್ಕೊಳ್ಳುವಂತಹ ಕನ್ನಡಿ ಇದೆ ಅಲ್ಲ, ಅದು ಸಮತಲ ದರ್ಪಣ. ನಾವು ಎಷ್ಟು ದಪ್ಪ ಇದೀವಿ, ಎಷ್ಟು ಎತ್ತರ ಇದೀವಿ, ಸರಿಯಾದ ಸೈಜ್ ಅನ್ನ ತೋರಿಸುತ್ತೆ ಅದು. ಆದ್ರೆ ಎಲ್ಲಾ ದರ್ಪಣಗಳು ಅದೇ ರೀತಿ ಸರಿಯಾದ ವಸ್ತುವಿನ ಸೈಜ್ ಅನ್ನ ತೋರಿಸೋದಿಲ್ಲ. ಅದನ್ನ ದರ್ಪಣದ ವರ್ಧನೆಯ ಮೂಲಕ ಹೇಳ್ತೀವಿ. ಹಾಗಿದ್ರೆ ದರ್ಪಣದ ವರ್ಧನೆ ಅಂದ್ರೆ ಏನು? ಅಂದ್ರೆ ದರ್ಪಣಗಳಿಂದ ಉಂಟಾದ ಪ್ರತಿಬಿಂಬದ ಎತ್ತರ ಹಾಗೂ ವಸ್ತುವಿನ ಎತ್ತರಗಳ ನಡುವಿನ ಅನುಪಾತವನ್ನು ವರ್ಧನೆ ಎನ್ನುವರು. ದರ್ಪಣಗಳಿಂದ ಉಂಟಾದಂತಹ ಪ್ರತಿಬಿಂಬ ದೊಡ್ಡದಾಗಿದ್ಯಾ ಅಥವಾ ಚಿಕ್ಕದಾಗಿದ್ಯಾ ಅನ್ನೋದನ್ನ ನಾವು ಹೇಳ್ತೀವಲ್ಲ, ಅದನ್ನ ವರ್ಧನೆ ಅಂತ ಕರಿತೀವಿ. ಇದನ್ನ H'/H ಅಂದ್ರೆ ವಸ್ತುವಿನ ಪ್ರತಿಬಿಂಬದ ಎತ್ತರ ಡಿವೈಡೆಡ್ ಬೈ ವಸ್ತುವಿನ ಎತ್ತರ. ಹಾಗಿದ್ರೆ ವರ್ಧನೆಯ ಮೌಲ್ಯದಲ್ಲಿ ಋಣಾತ್ಮಕ ಚಿಹ್ನೆಯು ಏನನ್ನು ಸೂಚಿಸುತ್ತದೆ? ವರ್ಧನೆಯಲ್ಲಿ ಋಣಾತ್ಮಕ ಚಿಹ್ನೆಯು ಪ್ರತಿಬಿಂಬವು ಸತ್ಯ ಪ್ರತಿಬಿಂಬ ಎಂಬುದನ್ನು ಸೂಚಿಸುತ್ತದೆ. ಒಂದ್ ವೇಳೆ ಧನಾತ್ಮಕ ಚಿಹ್ನೆ ಆಗಿದ್ರೆ ಅದು ಮಿಥ್ಯ ಪ್ರತಿಬಿಂಬ ಎಂಬುದನ್ನ ಸೂಚಿಸ್ತಿತ್ತು. ಇಲ್ಲಿ ವರ್ಧನೆಯಲ್ಲಿ ಋಣಾತ್ಮಕ ಚಿಹ್ನೆ ಇರುವಂತಹ ಕಾರಣಕ್ಕಾಗಿ ಪ್ರತಿಬಿಂಬವು ಸತ್ಯ ಪ್ರತಿಬಿಂಬ ಎಂಬುದನ್ನ ಸೂಚಿಸ್ತದೆ. ಥ್ಯಾಂಕ್ ಯು.